ನಮಸ್ಕಾರ ಎಲ್ಲ ನನ್ನ ಡಿವೈನ್ ಡ್ರೈವರ್ಸ್ಗಳಿಗೆ. ಇದು ನಂದು ಹೊಸ ಚಾನಲ್, ಹಳೆ ಚಾನಲ್ಗಳಿದ್ವು, ಅದರಲ್ಲಿ ವರ್ಕ್ ಮಾಡೋಕ್ಕೆ ಸ್ವಲ್ಪ ಆಗಿಲ್ಲ. ಹಿಂಗೆ ಸ್ವಲ್ಪ ಪ್ರಾಬ್ಲಮ್ಗಳಾಗಿ ಮತ್ತು ಇದೆ ಡ್ರೈವರ್ ದೇವರು ಅಂತ ಇದೆ, ಅದರಲ್ಲೊಂದು 3-4 ವೀಡಿಯೋ ಬಿಟ್ಟಿರ್ಬೋದು ಅಷ್ಟೇ. ಅದು ಇದಾಗಿದೆ, ಏನೋ ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದ್ದೀನಿ. ಎಷ್ಟು ದಿನ ಆಯಿತು, ಅದಕ್ಕೋಸ್ಕರ ಈಗ ಹೊಸ್ದಾಗಿ ಇದು ಮಾಡ್ತಾಯಿದ್ದೀನಿ. ಹೊಸ್ದಾಗಿ ಅಂದರೆ ಲೈಫೇ ಹೊಸ್ದಾಗಿ ಇದನ್ನು ಮಾಡ್ತಾಯಿದ್ದೀನಿ ಗುರು. ಯಾವ ಥರ ಅಂದರೆ ಹೇಳ್ತೀನಿ ಮುಂದೆ. ಈಗ ಟೈಮ್ ಬಂದು 7 ಗಂಟೆ ಸುಮಾರು. ವಾಕಿಂಗ್ ಬಂದಿದ್ದೆ. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡಿ ಡ್ಯೂಟಿ ವ್ಲಾಗು ಮತ್ತು ಡ್ಯೂಟಿ ಸ್ಟಾರ್ಟ್ ಮಾಡೋದು. ಡ್ಯೂಟಿ ಹೇಳ್ತೀನಿ ಮುಂದೆ, ಸ್ನಾನ ಮಾಡ್ಕೊಂಡು ಆಮೇಲೆ ಹೇಳ್ತೀನಿ ಡ್ಯೂಟಿ ಏನು ಹಿಂಗೆ ಅಂತ. ಯಾವ ಥರ ಮುಂದೆ ಲೈಫು ಒಂದು ದೊಡ್ಡದಾಗೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಹೇಳ್ತೀನಿ ಮುಂದೆ. ಬೆಳಿಗ್ಗೆ ಎಕ್ಸಸೈಸ್ ಮುಗಿಸ್ಕೊಂಡು ಒಂದೇ ತಿಂಡಿ ಮಾಡಿಕೊಂಡು ಡ್ಯೂಟಿಗೆ ಹೋಗ್ತಾಯಿದ್ದೀನಿ. ಇನ್ಮೇಲಿಂದ ಡ್ಯೂಟಿ ಶುರು. ಹೇಳ್ತೀನಿ, ಗಾಡಿ ಹತ್ರ ಹೋಗ್ಬಿಟ್ಟು ಗಾಡಿ ಕ್ಲೀನ್ ಮಾಡಿಕೊಂಡು ಹೇಳ್ತೀನಿ. ಬಂದು ಇದು ನಮ್ಮ ಫ್ರೆಂಡ್ದು ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು, ಡೀಸೆಲ್ ಖಾಲಿಯಾಗಿದೆ, ಬರ್ತಾರೆ ಇವಾಗ. ಬಂದಾದ್ಮೇಲೆ ಡೀಸೆಲ್ ಹಾಕಿಸ್ಕೊಂಡು ಇಲ್ಲಿ ಕಂಪ್ನಿ ಡ್ಯೂಟಿ ಯಾವ್ದಾರ ಬರುತ್ತೆ, ಹೋಗೋಣ. ಡ್ಯೂಟಿ ಬಂದಮೇಲೆ ಕತೆ ಎಲ್ಲ ಪೂರ ಹೇಳ್ತೀನಿ, ಏನಾಯಿತು ಎತ್ತಾಯಿತು ಅಂತ. ಓನರ್ ಫೋನ್ ಮಾಡಿದರು, ಫ್ರೆಂಡು ಫೋನ್ ಮಾಡಿಬಿಟ್ಟು, ಹೋಗಪ್ಪ ಬ್ಯಾಡ್ರಳ್ಳಿಯಿಂದ ದೊಡ್ಡಬಳ್ಳಾಪುರಕ್ಕೆ ಬಾಡಿಗೆ ಐತೆ ಅಂತ ಹೇಳಿದ್ರು. ಎತ್ಕೊಂಡು ಹೋಗ್ತಾ ಇದ್ದೀನಿ. ಆ ಗಾಡಿ ಎಲ್ಲ ಬೇರೆ ಗಾಡಿ, ಅವ್ರದ್ದೇ ಬೇರೆ ಗಾಡಿ. ಇದೇನೋ ದೊಡ್ಡ 2 ಟನ್ ಐತೆ ಅಂತ ಹೋಗ್ತಾ ಇದ್ದೀನಿ ಪಿಕಪ್ಪಿಗೆ. ಗುರು ನಾವು ಫಸ್ಟು ಎಲ್ಲ ನಮ್ಮದು ಜೊತೆ ಗಾಡಿ ತಗೋರೋ, ನಮ್ಮದು ಹಿಂಗೆ ನಮ್ದವ್ರನ್ನ ಹಾಳಾಗೋಗಿ ನಮ್ಮದು ನಂಬಿ ಹಾಳಾಗಿ ಹೋಗ್ಬಿಟ್ಟು ಇವತ್ತು ಬೇರೆಯವ್ರ ಗಾಡಿ ಓಡಿಸೋ ಅಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಗೆದ್ದೇ ಗೆಲ್ತೀವಿ, ಮತ್ತೆ ಏನೂ ಮಾಡೋಕ್ಕಾಗಲ್ಲ. ಏನಾಯ್ತಪ್ಪ ಅಂದರೆ, ಈಗ ನಮ್ಮದವರು ಒಬ್ಬರನ್ನ ತುಂಬ ನಂಬಿದ್ದೀವಿ ಅಂದಾಗ, ಅವು ಮನುಷ್ಯ ಇನ್ನೊಬ್ಬ ಆಪೋಸಿಟ್ ಇರೋ ಮನುಷ್ಯ ದುಡ್ಡಿಗೆ ಬೆಲೆ ಕೊಟ್ಟಾಗ ಅಲ್ಲಿ ನಾವು ತುಂಬ ಹೊಡ್ತಾ ತಿಂತೀವಿ, ಹಾಳಾಗಿ ಹೋಗ್ಬಿಡ್ತೀವಿ. ಏನೋ ಬಿಡಿ, ಆಯಿತು, ಹೋಗಿದ್ದಾಗೈತೆ, ಮತ್ತೆ ಸಂಪಾದನೆ ಮಾಡೋಣ. ಗಾಡಿ ಹೋಯ್ತು, ಎಲ್ಲ ಹೋಯ್ತು, ಮತ್ತೆ ಸಂಪಾದನೆ ಮಾಡೋಣ. ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತಂದು ಹೇಳ್ಬಿಟ್ಟು ಮತ್ತೆ ಡ್ರೈವಿಂಗ್ ಫೀಲ್ಡೇ ಬೇಡ ಅಂತ ಮನಸ್ಸಿದ್ದವನು ಮತ್ತೆ ಡ್ರೈವಿಂಗ್ ಫೀಲ್ಡಿಗೆ ಬಂದಿದ್ದೀನಿ. ಇದು ಲಾಸ್ಟು. ಇನ್ನೇನಾದರೂ ಇದು ಫ್ಲಾಪ್ ಆಯಿತು ಅಂದರೆ ಮತ್ತೆ ಸ್ಟೇರಿಂಗು ಯಾವುದೇ ಕಾರಣಕ್ಕೂ ಮುಟ್ಟಲ್ಲ. ಬಟ್ ಹೋಪ್ ಇದೆ, 99% ಹೋಪ್ ಇದೆ. ಈ ಡ್ರೈವಿಂಗ್ ಫೀಲ್ಡಲ್ಲಿ ನಾನು ದುಡ್ದಿದ್ದೀನಿ, ಮಾಡಿದ್ದೀನಿ ಅಂದರೆ ಅದೇ ಆಗುತ್ತೆ ಅನ್ನೋದೊಂದು ಹೋಪ್ ಇದೆ. ಯಾಕಂದರೆ ಬಿಸಿ ಬಿದ್ದುಬಿಟ್ಟಿದ್ದೀನಿ ಗುರು ಈಗ. ಸೊ ಇದ್ದೇ ಗೆಲ್ತೀನಿ. ಮತ್ತೆ 1% ಮಾತ್ರ ಏನೋ ಮಾಡೋಕ್ಕಾಗಲ್ಲ, ಯಾವುದು 100% ಆಗಲ್ಲ. ಮನುಷ್ಯನ ಜೀವನನೇ 100% ಇಲ್ಲ. ಇನ್ನು ನಾವು ಮಾಡೋ ಕೆಲಸದಲ್ಲಿ ಯಾವ್ದಾರ 100% ಬರುತ್ತೆ ಅಲ್ವಾ. ಬನ್ನಿ, ಈಗ ಸೀದಾ ಹೋಗಿ ಲೋಡ್ ಪಾಯಿಂಟಿಗೆ ಹೋಗಿ ಒಂದು ಲೋಡ್ ಮಾಡಿಕೊಂಡು ಹೋಗೋಣ ಸೀದಾ ದೊಡ್ಡಬಳ್ಳಾಪುರಕ್ಕೆ. ಏನೇನಾಗುತ್ತೆ ಅಂತ ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹೊಸ ಚಾನಲ್ ಗುರು, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಬೆಳೆಸಿ ಗುರು ನಮ್ಮನ್ನು, ಅಪ್ಪಟ ಕನ್ನಡಿಗರನ್ನ. ಲೋಡು ಆಯಿತು ಗುರು, ಇನ್ನೇನು ಇನ್ನೊಂದು 10 ಪೀಸ್ ಇದ್ದಾವೆ, ಹಾಕಿದ್ರೆ ಲೋಡ್ ಆಯಿತು. ಬನ್ನಿ, ಬಿಲ್ ಇಸ್ಕೊಂಡು ಕಸ್ಟಮರ್ ಹತ್ರ ಲೊಕೇಶನ್ ಇಸ್ಕೊಂಡು ಹೊರಡೋಣ ಗುರು. ಪಾಯಿಂಟಿಗೆ ಬಂದು ಕೂತ್ಕೊಂಡಿದ್ದೆ ಗುರು. ಅನ್ಲೋಡ್ ಆಗಿಲ್ಲ, ಅನ್ಲೋಡ್ ಹುಡುಗರು ಇನ್ನೂ ಬರ್ತಾಯಿದ್ದಾರಂತೆ, ಏನೋ ಬೈಕಲ್ಲಿ ಬರ್ತಿದ್ರಂತೆ, ಏನೋ ಪೆಟ್ರೋಲ್ ಖಾಲಿ ಆಗೈತಂತೆ. ಒಂದು ಬೇಜಾರಾಗೋ ಒಂದು ಸಂಗತಿ ಆಗ್ಬಿಟ್ಟೈತೆ ಗುರು. ಲಾಸ್ಟ್ ಟೈಮು ಇದರಲ್ಲಿ ಬಳ್ಳಾರಿಯಿಂದ ಲೋಡ್ ಮಾಡ್ಕೊಂಬಂದು ಕೋಲಾರದಲ್ಲಿ ಒಂದು ಪೆಸ್ಟಿಸೈಡ್ ಅಂದರೆ ಒಂದು ಗೊಬ್ಬರದ ಅಂಗಡಿಗೆ ಅನ್ಲೋಡ್ ಮಾಡಿದ್ದೆ. ಬೇಜಾರಾಗ್ತಾಯಿದೆ ಅಂತ ಮೊಬೈಲ್ ನೋಡಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಅಂಗಡಿ ಓನರ್ ಅದು, ಆ ಅಂಗಡಿ ಬೆಂಕಿಗೆ ಬಿದ್ದುಬಿಟ್ಟು ಇದಾಗ್ಬಿಟ್ಟೈತಂತೆ ಗುರು. ಪಾಪ ತುಂಬ ಒಳ್ಳೆಯವರು ಅಂಗಡಿ ಓನರು. ಹೆಂಗೆ ಅಂದರೆ ಪಾಪ ಅವತ್ತು ನಾನು ನಿದ್ದೆ ಇಲ್ಲ ಅಂತಂದು ಹೇಳ್ಬಿಟ್ಟು ಪಾಪ ಟೀ ತರಿಸಿ, ತಿಂಡಿ ತರಿಸಿ, ಆಯಿತು ಬಿಡಪ್ಪ ನೀನು ಅನ್ಲೋಡ್ ಮಾಡಬೇಡ ಅಂತಂದೇಳಿ ಅಷ್ಟು ತುಂಬ ಇದು ಮಾಡಿದರು. ಪಾಪ ಅಂಗಡಿನೇ ಇದಾಗೋಯ್ತಾಗ. ಒಂದು ಕ್ಲಿಪ್ ಹಾಕ್ತೀನಿ ನೋಡ್ರಿ, ಅವರು ಅಳ್ತಿರೋದು. ಸಿಕ್ಕಾಬಿಟ್ಟೆ ಬೇಜಾರಾಗ್ತಾಯಿದೆ ಗುರು ನನಗೇನೆ. ಅಲ್ಬೇಡ ಬೇಡ ನಿಜ ಗುರು. ಅಯ್ಯಪ್ಪ, ಕಣ್ಣೀರು ನೋಡೋಕ್ಕಾಗ್ತಾ ಇಲ್ಲ. ಎಷ್ಟು ಕಷ್ಟಪಟ್ಟಿದ್ನೋ, ಎಷ್ಟು ಏನಾದರೂ ಸಾಲಾಗಿಲ್ಲ ಇತ್ತೇನೋ. ತುಂಬ ಅಂದರೆ ತುಂಬ ಕಣ್ಣೀರು ಆಗ್ತಾಯಿದ್ದಾನೆ. ನನಗೆ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಡ್ತು ನೋಡಿ. ವಯ್ಯ ಪಾಪ ಅಷ್ಟು ವರ್ಷ ದುಡ್ದು ಏನು ಹಿಂದೇನು ಕಮಿಟ್ಮೆಂಟ್ ಇತ್ತೋ ಏನೋ ಇದನ್ನು ಮಾಡ್ಕೊಂಡ್ರೆ
ಮನುಷ್ಯನ ಜೀವನ ಇಷ್ಟೇ, ಹಿಂಗೆ ಆಗ್ಬಿಟ್ರೆ ವಯ್ಯ ಸುಧಾರಿಸ್ಕೊಳಕ್ಕೆ ಇನ್ನೆಷ್ಟು ವರ್ಷ ಬೇಕು. ಹೋಗಲಿ ಬಿಡಿ, ಆಗಿದ್ದಾಗೈತೆ, ಏನೂ ಮಾಡೋಕ್ಕಾಗಲ್ಲ. ಆ ನೋವು ಅವರು ತಡ್ಕೊಳ್ಳೋ ಅಂಥ ಶಕ್ತಿ ದೇವ್ರು ಕೊಡಲಿ ಅಂತ ಕೇಳ್ಕೊಂತ ಹಂಗೆ ಮಾತಾಡ್ಕೊಂಡು ಇಲ್ಲೊಂದು ಮಾವಿನ ಮರದ ಹತ್ರ ಬಂದೆ. ನೋಡಿ ಮಾವಿನಕಾಯಿ ಯುಗಾದಿ ನೆನ್ನೆ ಆಗೈತೆ, ಇವತ್ತೊಂದು ಮಾವಿನಕಾಯಿ ತಿನ್ನೋಣ ಅಂತ ಬಂದೆ. ಎಲ್ಲ ಚಿಕ್ಕ ಚಿಕ್ಕವೆ, ದೊಡ್ಡವೆಲ್ಲ ಮೇಲಿದ್ದಾವೆ. ನೋಡೋಣ ಒಂದು ಮಾವಿನಕಾಯಿ ಉದುರ್ಸೋಣ ಬನ್ನಿ. ಇಂಟು ಒಂದು ಮಾವಿನಕಾಯಿ ಬೀಳಿಸ್ಕೊಂಡು ಬೇಗುರು ಬನ್ನಿ. ಇದನ್ನು ತಿಂದ್ಬಿಟ್ಟು ಟೈಮ್ ಪಾಸ್ ಮಾಡೋಣ. ಹುಡುಗರು ಏನು ಇವಾಗಲೂ ಬರಲ್ಲ, ಅವಾಗ ಬರಲ್ಲ ಅಂತೆಲ್ಲ ಇದ್ದಾರೆ. ನೋಡೋಣ ಇರಿ, ಟೇಸ್ಟ್ ಹೇಳ್ತೀನಿ ತಿಂದ್ಬಿಟ್ಟು. ನೀರಿಲ್ಲ ಗುರು, ಇಲ್ಲೆಲ್ಲಾದ್ರೂ ತೊಳ್ಕೊಳ್ಳೋಣ ಅಂದರೆ. ಚೂರೆಲ್ಲ ಹಂಗೆ ತಿಂದರೆ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ, ಅಲ್ಲಿ ನೀರಿದ್ದಂಗಿದೆ, ತೊಳ್ಕೊಂಡು ತಿನ್ನೋಣ. ಹಿಂಗಾದ್ರೂ ಟೈಮ್ ಪಾಸ್ ಆಗಲಿ. ಅದು ಇಲ್ಲ ಗುರು, ಇದು ದೊಡ್ಡದು, ತುಂಬ ಚೆನ್ನಾಗಿದೆ. ಯಾವತ್ತಿ ಥರ ಎಲ್ಲ ಒಂದು ವಿಲ್ಲ ತಗೊಳ್ಳೋದು ಏನೋ. ನೀರಿದೆ ಬಟ್ ಚೆನ್ನಾಗಿಲ್ಲ. ಬನ್ನಿ ವಾಪಸ್ ಹೋಗೋಣ ಬನ್ನಿ. ಬೇಡ ಹುಳಿಗುರು ಜೀರಿಗೆ ಮಾವಿನಕಾಯಿ ಅಂತಾರಲ್ಲ, ಅದು ತುಂಬ ಹುಳಿ ಐತೆ. ಗುರು ಅನ್ಲೋಡ್ ಆಯಿತು. ಬನ್ನಿ ಈಗ ಸೀದಾ ಗಾಡಿ ತೊಗೊಂಡೋಗಿ, ನಾನು ಇವತ್ತು ರಂಜಾನು, ಯಾವುದೋ ಡ್ಯೂಟಿ ಇಲ್ಲ. ಗಾಡಿ ತೊಗೊಂಡೋಗ್ಬಿಟ್ಟು ಕಂಪ್ನಿ ಹತ್ರ ಬಿಟ್ಬಿಟ್ಟು ಮನೆಗೆ ಹೋಗೋದೇನೆ. ಓಕೆ, ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು, ಸಬ್ಸ್ಕ್ರೈಬ್.